ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಯಲ್ದೂರು ಪಂಚಾಯಿತಿ ಮುಷ್ಕರ ಮತ್ತು ಧರಣಿ 2ನೇ ದಿನ ಅಂತ್ಯ. ಪಿಡಿಒ ಮೇಡಂ ವರ್ಗಾವಣೆ ಶಿಫಾರಸು, ಅಧಿಕಾರಿಗಳ ಆಶ್ವಾಸನೆ. ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಸಾರ್ವಜನಿಕರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಾಂಬಾ ಮೇಡಂ ರವರ ಮಧ್ಯೆ ವಾಕ್ಸಮರ, ಮುಷ್ಕರ ಮತ್ತು ಧರಣಿ ಪಂಚಾಯಿತಿ ಆವರಣದಲ್ಲಿ. ಈ ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಆಫೀಸರ್ ರವಿರವರು ಹಾಗೂ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳರವರು ಸಹಭಾಗಿತ್ವದಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಾರ್ವಜನಿಕರು ಕೆಲವೊಂದು ಸಲಹೆಗಳು ತಿಳಿಸಿದರು. ಇಒರವರು ಈ ದಿನ ನಿಮ್ಮ ಧರಣಿ ಅಂತ್ಯಗೊಳಿಸಿ. ಪಿಡಿಒ ಮೇಡಂ ಪತ್ರದ ಮೂಲಕ ನಾನು ಈ ಪಂಚಾಯಿತಿಯಲ್ಲಿ ಕೆಲಸ ಮಾಡಲು ಒತ್ತಡ ಇದೆ, ಆದ ಕಾರಣ ನನ್ನನ್ನು ಬೇರೆ ಪಂಚಾಯಿತಿಗೆ ಕಳುಹಿಸಿಕೊಡಿ, ಇಲ್ಲವೆಂದರೆ ವರ್ಗಾವಣೆ ಮಾಡಿ ಎಂಬುದಾಗಿ ತಿಳಿಸಿದ್ದಾರೆ. ಆದ ಕಾರಣ ನಿಮ್ಮೆಲ್ಲರ ಸಹಕರಿಸಿ ಈ ದಿನ ಧರಣಿ ಕೊನೆಗೊಳಿಸಿ ಪಿಡಿಒ ರವರ ಬೇರೆ ಪಂಚಾಯಿತಿ ಕಳುಹಿಸುತ್ತೇವೆ ಎಂಬುದಾಗಿ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ರವಿ ಅವರು ಸಂದೇಶವನ್ನು ಧರಣಿ ಸಭೆಯ ಎಲ್ಲರ ಮುಂದೆ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಇಒ ರವಿರವರು ಮಾತನಾಡಿ, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಪಿಡಿಒರವರ ಮೇಲೆ ವರ್ಗಾವಣೆ ಬೇಡಿಕೆ ಇಟ್ಟು ಧರಣಿ ಹಮ್ಮಿಕೊಂಡಿದ್ದಾರೆ. ಈ ಗ್ರಾಮ ಪಂಚಾಯಿತಿ ಪಿಡಿಒ ಮಂಗಳಮ್ಮರವರು ಈ ಪಂಚಾಯಿತಿ ಕೆಲಸ ನಿರ್ವಹಿಸಲು ಒತ್ತಡ ಇದೆ ಎಂಬುದಾಗಿ ತಿಳಿಸಿದ್ದಾರೆ. ಇವರ ಸ್ವಇಚ್ಛೆಯಿಂದ ಕೇಳಿದಾಗ ತತ್ಕ್ಷಣ ಮೇಲೆ ಅಧಿಕಾರಿಗಳು ತಿಳಿಸುತ್ತೇನೆ ಎಂಬುದಾಗಿ ಭರವಸೆ ನೀಡಿದರು. ಈ ಧರಣಿ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು. ಹಾಗೂ ಈ ಸಮಯದಲ್ಲಿ ಮುಖಂಡ ಮಣಿರವರು ಮಾತನಾಡಿ, ತಾವು ಕೊಟ್ಟ ಮಾತಿಗೆ ಸಹಕರಿಸುತ್ತೇವೆ, ಆದರೆ ನಾಳೆಯಿಂದ ಪಂಚಾಯಿತಿಗೆ ಪಿಡಿಒ ಮೇಡಂ ರವರು ಬರಬಾರದು, ಪಂಚಾಯಿತಿಗೆ ಬೇರೆಯವರನ್ನು ಆಯೋಜಿಸಿ ಎಂಬುದಾಗಿ ಹೇಳಿದಾಗ ಇಒ ಅಧಿಕಾರಿಗಳು ಹಾಗೆ ಮಾಡುತ್ತೇವೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಣ್ಣರವರು ಮಾತನಾಡಿ, ಮುಷ್ಕರವನ್ನು ಹಮ್ಮಿಕೊಂಡಿರುವ ಯಾವುದೇ ರೀತಿಯ ಅಭಿವೃದ್ಧಿಯ 2 ವರ್ಷಗಳ ಕೆಲಸ ಏನೂ ಮಾಡಿಲ್ಲ. ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಬಗ್ಗೆ ಯಾವುದೇ ಕೆಲಸಗಳ ಬಗ್ಗೆ ಗಮನ ಹರಿಸಲಿಲ್ಲ. ಸರ್ವಾಧಿಕಾರ ನಿರ್ವಹಿಸುತ್ತಿರುವ ಅದು ಸರಿಯಿಲ್ಲ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡಿ, ಪಂಚಾಯಿತಿಯ ಅಭಿವೃದ್ಧಿ ಬಗ್ಗೆ ಕೆಲಸಗಳು ಕುಂಠಿತವಾದರೂ ಸಹಕರಿಸಿಕೊಂಡಿದ್ದವು. ಸಾರ್ವಜನಿಕರ ಕೆಲಸಗಳಲ್ಲಿ ತೊಂದರೆ ಆದಾಗ ಜನಸಾಮಾನ್ಯರು ಮತ ಹಾಕುವ ಸದಸ್ಯರನ್ನು ಕೇಳಿದಾಗ ಪಿಡಿಒರವರು ಮಾಡಿರುವ ಕೆಲಸಗಳ ಬಗ್ಗೆ ಗಮನ ಹರಿಸಿ ಮುಷ್ಕರ ಮತ್ತು ಧರಣಿ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಮೋಹನ್ ಬಾಬುರವರು ಮಾತನಾಡಿ, ಪಂಚಾಯಿತಿ ಮುಂದೆ 2 ದಿನಗಳ ಧರಣಿ ಹಮ್ಮಿಕೊಂಡು ಸಂಬಂಧಪಟ್ಟ ಎಲ್ಲ ಮೇಲಧಿಕಾರಿಗಳ ಗಮನಕ್ಕೆ ಪಂಚಾಯಿತಿ ಅಧಿಕಾರಿಗಳ ಮೇಲೆ ದೂರು ಸಲ್ಲಿಸಿದರು. ಆದರೂ ಸಹ ಇದರ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ. ಆಯುಕ್ತರ ಕಚೇರಿಗೆ ಖುದ್ದಾಗಿ ಪತ್ರ ನೀಡಿದಾಗ ಇದರ ಬಗ್ಗೆ ತನಿಖೆ ಮಾಡಿ ಎಂಬುದಾಗಿ ತಿಳಿಸಿದರು. ಸ್ಪಂದಿಸಲಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡ ಪದ್ಮನಾಭರವರು ಮಾತನಾಡಿ, ಕಚೇರಿಯ ಕೆಲಸಗಳ ಬಗ್ಗೆ ಸಲಹೆಗಳನ್ನು ತಿಳಿಸಿ ಎಲ್ಲ ಸದಸ್ಯರ ವಿಶ್ವಾಸ ತೆಗೆದುಕೊಳ್ಳಲು ವಿಫಲರಾಗಿದ್ದಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕೆಲಸ ವಿಳಂಬವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಹರಿಸಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಇವರು ಫಸ್ಟ್ ಒಬ್ರು ನಾಲ್ಕು ಬಂದಾಗಿ ಹೇಳಿದ್ರು, ಯಾರನ್ನ ಚಲ್ಪತಿನ ನೋಡಪ್ಪ, ನಂದು ಆಡಿಟ್ ಎಲ್ಲ ಇದೆ, ನಾನು ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ, ಅದರಿಂದ ನಂಗೆ ಅವಕಾಶ ಕೊಡಿ ಅಂತ ನಾನು ಕೇಳಿದ್ ನಿಜ. ನಮ್ಮ ಮೆಂಬರ್ಸ್ನೆಲ್ಲ ಸರ್ ಕೇಳಿದ್ದಾದ್ಮೇಲೆ ಆಡಿಟ್ ಎಲ್ಲ ಮುಗೀತು ಸರ್. ಮುಗಿದಿದ್ದೆಲ್ಲ ಆದ್ಮೇಲೆ ಇವರೊಂದು ಮೀಟಿಂಗ್ ಮಾಡಬೇಕು ಅಂತ ಮೀಟಿಂಗ್ಗಳು 6-7 ತಿಂಗಳಿಂದ ಆಗಿರ್ಲಿಲ್ಲ ಸರ್. ಮೀಟಿಂಗ್ಗಳು ಮಾಡಿ ಅಂತ ಕೇಳಿದಾಗ ಅಧ್ಯಕ್ಷರು ಹಾಸ್ಪಿಟಲ್ ಅಲ್ಲಿ ಇದ್ರು ಸರ್. ಅವ್ರ ಮನೆ ಹತ್ರನೂ ಹೋಗಿದ್ದೆ, 2 ಸಾರಿ ನಮ್ಮ ಸೆಕ್ರೆಟರಿನೂ ಅವ್ರ ಮನೆಗೆ ಕಳಿಸ್ದೆ ಸರ್. ಸರಿ ಮೀಟಿಂಗ್ ಮಾಡೋ ಪೊಸಿಷನ್ ಅಲ್ಲಿ ಇವ್ರು ಇರ್ಲಿಲ್ಲ ಸರ್. ಯಾಕೆಂದ್ರೆ ಅಪ್ರೂವಲ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಈ ಸೊತ್ತಿಗೆ ಒಂದು ನಂಬರ್ ಕೊಡ್ಬೇಕಂದ್ರೆ ನಾನು ಮೀಟಿಂಗ್ ಡೇಟ್ ಹಾಕ್ಬೇಕಾಗುತ್ತೆ ಸರ್. Sir, ultimately, finally, one thing, sir, I am not interested to work here, sir. That is the final. One thing, sir.
ನಾನು ಆಲ್ರೆಡಿ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೇನೆ. ನಾನು ಪಾರ್ಟ್ ಆಫ್ ವರ್ಕ್ ನಾನು ಮುಗಿಸ್ಕೊಂಡು ಹೋಗಕ್ಕೆ ನಾನು ಬಂದಿದ್ದೇನೆ ಸರ್. ನಂಗೆ ಅಡ್ಡಿ ಮಾಡೋದು ಬೇಡ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನಾನು ಆಲ್ರೆಡಿ ಕೊಟ್ಬಿಟ್ಟು ಇವತ್ತು ಪರ್ಮಿಷನ್ ತಗೊಂಡು ಇಲ್ಲಿ ಬಂದಿದ್ದೀನಿ ಸರ್. ಆಯ್ತು ಸರ್. ನಾನು ಸರ್ ನನ್ಗೆ ಎಲ್ಲಾದ್ರೂ ಕೆಲಸ ಇರುತ್ತೆ ಸರ್. ನಾನು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಳು ಸರ್. ಯಾಕೆಂದ್ರೆ ಅಧ್ಯಕ್ಷರಿಗೆ ಸ್ವಲ್ಪ ಹುಷಾರಿಲ್ಲ, ಪಾಪ ಐಮನ್ ಕೈಲಿ ಆಗ್ಲಿಲ್ಲ ಅಂತ ಈಗ ಸ್ವಲ್ಪ ಆಯ್ತು. ಅದರಿಂದ ದಯವಿಟ್ಟು ನಾನು ಒಂದೇ ರಿಕ್ವೆಸ್ಟ್ ಸರ್, ನಮ್ಗೆ ಇರೋ ಚಾರ್ಜ್ ಪಟ್ಟಿಗೆ ಮಾಡ್ಕೊಳ್ಳೋಕನ್ನ ನಂಗೆ ಅವಕಾಶ ಬೇಕಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಪತ್ರಕರ್ತರಿಗೆ ನಾವು ಈ ದಿನ ಯಲ್ದೂರು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ 2ನೇ ದಿನ ಧರಣಿ ಮತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ನಿನ್ನೆ ಧರಣಿ ಮಾಡುವಾಗ ಇಒ ಸಾಹೇಬರು ಬಂದು ನನಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಎಲ್ಲರಿಗೂ ನಿಮ್ಮ ಪತ್ರಕರ್ತರಿಗಾಗಲಿ ನಮಗಾಗಲಿ ನಮಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಹೇಳಿದರು. ಈ ಹಿಂದೆ ದಿನಾಂಕ 24/1/2024 ಮಂಗಳಾಂಬರವರನ್ನು ಕಾರ್ಯನಿರ್ವಾಹಕನ ಅಧಿಕಾರಿಗಳು ಶ್ರೀನಿವಾಸಪುರ ಇವರೇ ವರ್ಗಾವಣೆ ಮಾಡಿದ್ದಾರೆ. ಹಿಂದೆ ಇರೋ ಇವು 24/1ನೇ ತಿಂಗಳು. ಮತ್ತೆ ಮೇಲ್ನಧಿಕಾರಿಗಳು ಬಂದ್ರು ಆಯ್ತಾ. ಮೇಲ್ನಧಿಕಾರಿಗಳು ಬಂದಾಗ ಏನ್ ಹೇಳಿದ್ರು, ನಮ್ಗೆ ಪ್ರಯೋಜನ ಇಲ್ಲ ಅಂದ್ರು. ಸರಿನಾ? ಈಗ ಸರ್ಕಾರದ ಮಟ್ಟದಲ್ಲಿ ಅನುಭವ ಇಲ್ಲ, ಸ್ವಲ್ಪ ಅನುಭವ ಕಮ್ಮಿ ಇದೆ. ನೀವ್ ಯಾಕೆ ಬರ್ಲಿ ಇವತ್ತು ಬರ್ಲಿ, ಡಿಗ್ರಿ ಮಾಡಿದೀರಾ? ಅಲ್ಲ ಇವತ್ತು ಬರ್ಲಿ, ಅನುಭವ ಕಮ್ಮಿ ಇದೆ. ಅಯ್ಯೋ ಹೇಳಿ ಮೇಡಮ್, ನಿಮ್ದೇನು ಹೇಳಿ ಮೇಡಮ್. ಆಯ್ತು, ಬಂದ್ರು ಹೋದ್ರು, ಮತ್ತೆ ಹೇಳಿ, ಸ್ಟಾರ್ಟ್ ಮಾಡಿ, ಅದು ಮತ್ತೆ ಕಮೆಂಟ್ಸ್ ಮಾಡಿ. ಆಯ್ತಾ? ಇವಾಗ ಸಾರ್ವಜನಿಕರಿಗೆ ನಿನ್ನೆನು ಏನ್ ಹೇಳಿದ್ರೆ, ಈ ಸತ್ತುಗಳಾಗಿಲ್ಲ, ನಮ್ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ನೀವ್ ಹೇಳಿರೋದು ಕರೆಕ್ಟಾ? 2 ವರ್ಷದ ಅರ್ಜಿಗಳು ಈ ಸತ್ತುಗಳಲ್ಲಿ ಕೊಟ್ಟಿರೋದು ನಿಜನಾ? ನಾನು ಬಂದು ವರ್ಷ 1-3-4 ತಿಂಗಳಾಗಿರ್ಬೋದು, ನಿಜನಾ? 2 ವರ್ಷದ ಕಡತಗಳನ್ನ ಹಿಂದಿನವ್ರು ಏನು ಮಾಡಿಲ್ಲ, ಡಿಲೇ ಇಡ್ಲಾಗಿದೆ ಕರೆಕ್ಟಾ? ಅವನ್ನು ತಗೊಂಡು ಒಂದೊಂದು ಮಾಡೋದ್ರಲ್ಲಿ ನಮಗೂ ಸಮಯ ಹಿಡಿದಿದೆ. ಆಯ್ತಾ? ಇದೊಂದು ವಿಚಾರ. ಈಗ ಯಾವುದೇ ಒಂದು ಈ ಸೊತ್ತು ಮಾರ್ಪಾಡು ಆಗ್ಬೇಕಾದ್ರೆ ಯಾವುದೇ ಒಂದು ಈ ಸೊತ್ತಿಗೆ ಈಗ ಮಾಡಿಫಿಕೇಶನ್ ಆಗ್ತಾ ಇದೆ. ಮಾಡಿಫಿಕೇಶನ್ ಆದ್ಮೇಲೆ ಅದನ್ನು ಮಾಡ್ಬೇಕಂತಂದ್ರೆ ನಾವು ಸಭೆಯಲ್ಲಿ ಇದ್ದು ಒಂದು ರೆಸಲ್ಯೂಷನ್ ಮೀಟಿಂಗ್ ನಮ್ಮನ್ನ ನಾವು ಕೊಡ್ಬೇಕಾಗುತ್ತೆ. ಸರಿನಾ? ಮೀಟಿಂಗ್ ನಡೆದಿಲ್ಲ. ಯಾಕೆ ನಡೆದಿಲ್ಲ? ಅಧ್ಯಕ್ಷರು ಹುಷಾರಿಲ್ಲ. ಆಯ್ತು, ಅಧ್ಯಕ್ಷರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಅದನ್ನ ಹೇಳ್ಕೊಂಡು ಬಂದ್ವಿ. ಇವತ್ತು ಸರೋಗುತ್ತೆ, ನಾಳೆ ಸರೋಗುತ್ತೆ. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಬೆಂಗಳೂರಲ್ಲಿ ಇರ್ತಾರೆ, ಯಾವಾಗ ಒಂದ್ಸಾರಿ ಬರ್ತಾರೆ ಹೋಗ್ತಾರೆ. ಅವ್ರ ಕರ್ತವ್ಯನೂ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಆಯ್ತು, ಇಲ್ಲ ನೋಡಿಲ್ಲ ಅಂತ ನೀವೇನ್ ನೋಡ್ತೀರಾ? ಸರ್ಕಾರದಿಂದ ಆದೇಶ ಬರಬೇಕು, ಅವ್ರು ಬಂದ್ರೆ ಮಾಡ್ತಾರೆ. ಸರ್ಕಾರದಿಂದ ಆದೇಶ ಬಂದದ್ದು ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು. ನೀವೇರ್ಬೇಕು ಗೊತ್ತಾ? 6 ತಿಂಗಳಿದಾಗ ಸರ್ಕಾರದಿಂದ ಆದೇಶ ಬಂತು, CS ಅಂತ ಬರ್ಲಿಲ್ಲ, ಸರ್ಕಾರದಿಂದ ವರ್ಗಾವಣೆ ಮಾಡಿ ಏನೋ ಪಾಪ ಸರ್ ಇವಾಗ ಫಸ್ಟ್ ಮಾತಾಡ್ಕೊ ಅಲ್ಲೇ ಪಾಠ ಏನಕ್ಕೋ ಆದೇಶ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮನ್ನೇ ಕಂಟಿನ್ಯೂ ಮಾಡಿ. ಜನಗಳು ಸ್ಪಂದಿಸಿದ್ರೆ ಜಾಸ್ತಿ, ದಿನಕ್ಕೆ 10-20 ಜನ ಬಂದು ಮೇಲೆ ಬರ್ತಾ ಇದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ದಿನಕ್ಕೆ 50 ಜನ ಬಂದು ಮೇಲೆ ಬರ್ತಾ ಇದ್ರೆ ಏನ್ ಮಾಡೋಕ್ಕಾಗುತ್ತೆ? ದಾರಿಯಲ್ಲಿ ಹೋಗ್ತಾ ಇದ್ರೆ ನಿಲ್ಸ್ಕೊಳ್ಳೋದು
ಹೆಂಗಸರು ನೆನ್ನಿರ್ಬೇಕಾಗಿತ್ತು ಇಲ್ಲಿ ಹೇಳ್ಬೇಕಾದ್ರೆ ನೀವು ಮನೆ 20 ಜನ ಬಂದವರು ಆದೇಶ ಆಗಲ್ಲ ಮುಖ್ಯ ನಾವು ತಡಾಕಿದ್ದು ನಾವ್ಯಾವಾಗ ನಮ್ಮ ಕೆಲಸ ಕೆಪಾಸಿಟಿ ನಾವು ಕಳಿಸ್ತೀವಿ ಇವಾಗ ಕೈಯಲ್ಲಿ ಆಗಲ್ಲ ಸಿಎಸ್ ಕೈಲಿ ಆಗಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ ನೋಡಿ ನಮ್ಮ ಕಳಿಸ್ತೀವಿ ಅವಾಗ ನೀವು ಬೇರೆ ಇವಾಗ ನೀವು ಬೇರೆ ಕಾಮತ್ ಇರ್ಬೇಕಾದ್ರೆ ಇದೇ ರೀತಿ ನೀವು ಸ್ಟ್ರೈಕ್ ಮಾಡಿ ಕಾಮತ್ನು ಕಳಿಸಿದ್ರಿ ಸ್ಟ್ರೈಕ್ ಇಲ್ಲ ಅಂದ್ರೂ ಜನನ ಹುಟ್ಟೆ ಹಾಕಿದ್ರೆ ಓಕೆನಾ ಹಾಕಿಲ್ಲ ಮೇಡಮ್ ಬೇರೆಯವ್ರ ಕತೆ ನಾವು ಬಿಡಪ್ಪ ಸುಮ್ಮನೆ ನೀವೆಲ್ಲ ಹೇಳಿದ್ರಿ ನಾನು ಹೇಳೋದು ಬೇಡವಾ ಬೇಕಾಗಿಲ್ಲ ಗೊತ್ತಿಲ್ಲ ಸರ್ ಅಂತ ಹೇಳ್ತೀರಿ ನೋಡಿ ನಾವು ನಾನು ಮಾತಾಡೋದು 4-5 ಸಲ ಬಂದಿರೋದು ಹೇಳ್ತೀರಾ ಬಾಧೆ ಮಾತಾಡ್ತಾ ಇದ್ದಾರೆ ಅವರು ಬಾಧೆ ಮಾತಾಡ್ತಾ ಇದ್ದಾರೆ ನಿಮ್ಮಿಂದ ಅವರಿಂದ ನಮ್ಮ ದೋಷ ಪಾಪ ನೀವು ಯಾವಾಗ ಅವ್ರಿಗೆ ಇವಾಗ ಕೊಟ್ಬಿಡಿ ಇವಾಗ ಕೊಟ್ಬಿಡಿ ಇವಾಗ ಕೊಟ್ಬಿಡಿ ಆನ್ಸರ್ ಕೊಡಿ ಅಧಿಕಾರಿ ಕೊಡಿ ಮಾಡಲ್ಲ ಇವಾಗ ಕೊಡಿ ಏನ್ ಬರ್ಬೇಕು ಇವಾಗ ಕೊಡಿ ಕೊಂಡಿರುವ ಭ್ರಷ್ಟ ಪಿಡಿಒ ಮಂಗಳಮ್ಮ ಅವರಿಗೆ ಯಾವ ಗ್ರಾಮ ಪಂಚಾಯತಿಗೆ ಹೋದ್ರು ಅಲ್ಲಿ ಭ್ರಷ್ಟಾಚಾರ ಮಾಡಿ ಇನ್ನೊಂದು ಕಡೆ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಮಾಡುವಂತ ಪಿಡಿಒ ಮಂಗಳಮ್ಮ ಅವರಿಗೆ 420 ಪಿಡಿಒ ಮಂಗಳಮ್ಮ ಅವರಿಗೆ 420 ಪಿಡಿಒ ಮಂಗಳಮ್ಮ ಅವರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಧಿಕ್ಕಾರ 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 420 ಪಿಡಿಒ ಮಂಗಳಮ್ಮ ಅವರಿಗೆ ದೌರ್ಜನ್ಯ ಮಾಡ್ತಾರಂತ ಪಿಡಿಒ ಮಂಗಳಮ್ಮ ಅವರಿಗೆ ಒಂದು ಪಿಡಿಒ ಸಾರ್ವಜನಿಕರ
ಮೇಲೆ ಸದಸ್ಯರ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂದರೆ, ನಾವು ಯಾವ್ದಾದ್ರು ಸೆಷನ್ ಹಾಕ್ತಾರೆ, ನಾವು ನಾಳೆ ಒಂದು ಹುಡುಕ್ತೀವಿ, ಸಾರ್ವಜನಿಕ ಅಧಿಕಾರಿಗಳು ಏನಾದರೂ ಆ ಸೆಷನ್ ಅದು ಹುಡುಕ್ತೀವಿ ನಾವು. ಸಾರ್ವಜನಿಕರಿಗೆ ಏನಾದರೂ ಅಧಿಕಾರಿಗಳಿಂದ ಕಿರುಕುಳ ಆದರೆ ನಮ್ಮ ತನೂ ಸೆಷನ್ಗಳಿರ್ತವೆ, ಅವ್ರಿಗೆಲ್ಲ ಅಧಿಕಾರಿಗಳು ಸೆಷನ್ಗಳಿಗೆ ಗೊತ್ತಿರೋದು. ನಾವೇನು ಹೇಳ್ತಾ ಇರೋದೇನು, ಸಭೆ ಮಾಡಬೇಕು, ಇದು ಸದಸ್ಯರದ್ದು ಮತ್ತು ಇದು ಜನರದ್ದು ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇರೋದು. ಇವಾಗ ನಮ್ಮ ಅಧಿಕಾರಿಗಳು ಶ್ರೀನಿವಾಸಪುರ ಅವರು ಕೂಡ ಇವ್ರನ್ನ ವರ್ಗಾವಣೆ ಇವ್ರ ಜಾಗಕ್ಕೆ ಚಲಪತಿ ಅನ್ನೋರು ನೇಮಕಗೊಂಡಿದ್ರು. ಆದರೆ ಈ ಚಾರ್ಜೇ ಕೊಡ್ತೀರಾ ಅಲ್ಲಿ ಅವ್ರ ಕಚೇರಿಯಲ್ಲಿ ಆ ದಿನ ಕೊಟ್ಟಿರೋ ಆದೇಶ ಪತ್ರ ಕಚೇರಿಯಲ್ಲಿ ಯಾವುದೇ ಏನು ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಏನು ಮಾಡಿಕೊಂಡ್ರು ಒಂದು ತಿಂಗಳು ಚಾರ್ಜ್ ಕೊಡ್ತೀರಾ ಮತ್ತೆ ಹಂಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. 3ನೇ ತಿಂಗಳಿಂದ ಇವಾಗ 8ನೇ ತಿಂಗಳು. ಈ ಹಿಂದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ನಿರ್ದೇಶಕರು ಆಡಳಿತವನ್ನು ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಎಮ್ಮಾಗಿ ನಾವು ಹಿಂದೆ ಅರ್ಜಿ ಕೊಟ್ಟಿದ್ದು. ನಿರ್ದೇಶಕರವರೇ ಪಂಚಾಯತ್ ರಾಜ್ ಆಯುಕ್ತರು ಕರ್ನಾಟಕ ಸರ್ಕಾರದಿಂದನೇ ಇವರ ಬಗ್ಗೆ ತನಿಖೆ ಮಾಡಿ ವರದಿ ನಿರ್ವಹಣಾ ಅಧಿಕಾರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಒಂದು ಪ್ರತಿಯನ್ನು ಕಳಿಸಿದ್ದಾರೆ. ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, CO ಆಗಲಿ EO ಆಗಲಿ. ಆದ್ದರಿಂದ ನಾವು ಹೋರಾಟ ಇದೆ. ಯಾರು ಕ್ರಮ ಕೈಗೊಳ್ಳದೆ ಕಾರಣಕ್ಕೆ ಜನರ ಸಮಸ್ಯೆಗಳು ಅತಿ ಹೆಚ್ಚಾಗಿ ನಮಗೆ ಪ್ರಶ್ನೆಗಳು ಕೇಳೋಕ್ಕೆ ಬಂದರು. ಯಾಕಂದರೆ ಜನರು ಓಟ್ ಹಾಕಿ ನಮ್ಮಲ್ಲಿ ಗೆಲ್ಲಿಸಿ ಇವತ್ತು ನಮಗೆ ಈ ಸ್ಥಾನ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರತಿಯೊಂದು ಕೆಲಸಕ್ಕೂ ನಾವು ಸ್ಪಂದಿಸಬೇಕು. ನಾವು ಹೇಳೋ ಕೆಲಸ ಇವರು ಅದಕ್ಕೆ ನಮಗೆ ಯಾವ ರೀತಿ ಸ್ಪಂದಿಸಿದ್ರೆ ಅಷ್ಟೊಂದು ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಜನರಿಗೆ ನಾವು ಸರಿಯಾಗಿ ಸ್ಪಂದಿಸಿದ್ರೆ, ಅಧಿಕಾರಿಗಳು ನಮಗೂ ಸರಿಯಾಗಿ ಸ್ಪಂದಿಸಿದ್ರೆ ಅಭಿವೃದ್ಧಿಯಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಆದರೆ ಇವೆಲ್ಲ ಮಾಡೋದು ವಿಫಲರಾಗಿದ್ದ ಕಾರಣದಿಂದ ನಾವು ಧರಣಿ ನಿನ್ನೆ ನಮ್ಮನ್ನು ಕರೆಸ್ಬಿಟ್ಟು ಇವಾಗ ಮೀಟಿಂಗ್ ಸರ್ ಹೆಂಗ್ ಮಾಡೋಣ ಏನಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದೀವಿ, ನಾವು ಸೀನಿಯಾರಿಟಿ ಸದಸ್ಯರಿದ್ದೀವಿ, ಸೀನಿಯರ್ ಸದಸ್ಯರು ಉಪಾಧ್ಯಕ್ಷ ಯಾರಾದ್ರೂ 4 ಜನ ಕೂರಿಸ್ಬಿಟ್ಟು ಸರ್ ಹೆಂಗ್ ಮಾಡೋಣ ಡಿಸಿಷನ್ ತಗೋಬೇಕಲ್ಲ. ಮತ್ತೆ ಹುಡುಗ ನಮ್ಮ ಹುಡುಗನೇ ಪಾಪ ಹಾಕಿದ್ದಾನೆ, ಬಂದು ಕಾಸು ನಾನು ಕೇಳ್ತಾನೆ, ಅಣ್ಣ ಹಿಂಗ್ ಸಿಸಿ ಯಾರು ಸಿಸಿ ಆಯ್ನ ಹೇಳಿದ್ರಣ್ಣ ನಾವು ಎಸ್ಟಿಮೇಟ್ ಕೊಟ್ವಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿ ಅಂತ ಹೇಳಿದ್ರೆ ಅಂತ. ಮತ್ತೆ ಹುಡುಗ ನಾನು ಫೋನ್ ಮಾಡ್ತೇನೆ, ನಾ ಕಾಸ್ಟ್ ನಿಮ್ ಮೇಲೆ ಹೇಳ್ತಾ ಇದ್ರೆ ನನ್ಗೆ ಹೇಳ್ಬೇಕು, ನಾನೇನು ಮಾಡಿಸಿದ್ದಿಲ್ಲ. ನಾನು ಕೇಳಿದೆ ಅಲ್ಲ ಏನ್ ಮೇಡಮ್ ಅಧ್ಯಕ್ಷರಿದ್ದಾರೆ, ನಾವಿದ್ದೀವಿ, ಅದು ಚೇಂಜ್ ಮಾಡಿದಾಗಲಿ ಆಗದಾಗ ಆಕ್ಷನ್ ತಕೊಂಡಿದ್ದೀರಾ, ಇಲ್ಲ ನಮ್ಮಿಂದ ಯಾರಾದ್ರೂ ಒಪ್ಪಿಗೆ ಎತ್ಕೊಂಡು ಎಲ್ಲ ಕೂತ್ಕೊಂಡು ಮಾತಾಡಿ ಹಾಕ್ಸಿದ್ದೀರಾ ಅಂತ ಕೇಳಿದ್ವಿ. ಇಲ್ಲ ಅಂತ ಹೇಳಿ ಅಷ್ಟೇ ಪೆಂಡಿಂಗ್. ಅಲ್ಲೇ ಸಿಸಿ ಕ್ಯಾಮ್ರಾ ಶಿಫ್ಟಿಂಗ್, ಅಲ್ಲೇ ಸಿಸಿ ಕ್ಯಾಮ್ರಾ ಶಿಫ್ಟಿಂಗ್ 74,000 ಬಿಲ್ ಆಗುತ್ತಾ? 74,000 ಆಗುತ್ತಾ? ಇರ್ಲಿ ಅದು ಮಾತಾಡೋಣ, ಅದಿರ್ಲಿ ಅದು ಮಾತಾಡೋಣ ಬೇಕಾದ್ರೆ. ಇದು ವರ್ಗಾವಣೆ ಅಲ್ಲಮ್ಮ, ನೀವು ನಮ್ಮ ತೀರ್ಮಾನ ನೀವು ರಾಜೀನಾಮೆ ಕೊಡಿ, ಅದು ಇದು ಹೇಳೋದು ಬರೋದಿಲ್ಲ. ಅವರು ಕೆಲಸ ಮಾಡೋದು ಬೇಡ, ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸೋದು. ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಆಯ್ತಾ? ಚರಂಡಿ ಕ್ಲೀನಿಂಗ್ ಆಗ್ಲಿ, ವಿದ್ಯುತ್ ದೀಪ ಇದಾಗ್ಲಿ, ಯಾವುದೇ ಒಂದು ಕಸ ವಿಲೇವಾರಿ ಆಗ್ಲಿ, ಪ್ರತಿಯೊಂದು ಈ ಗ್ರಾಮ ಪಂಚಾಯತಿ ಸುಮಾರು 1.5-2 ವರ್ಷದಿಂದ ಏನೂ ಆಗಿಲ್ಲ.
ಅಧ್ಯಕ್ಷರು ಹೇಳಿದ್ರು, ಉಪಾಧ್ಯಕ್ಷರು ಹೇಳಿದ್ರು, ಸದಸ್ಯರು ಹೇಳಿದ್ರು ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ. ಅವರು ಬರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ವ್ಯವಹಾರ ಹೇಳಲ್ಲ, ಈ ತರ ಮಾಡ್ತಾ ಇದ್ದೀವಿ, ಈ ತರ ಮಾಡಬೇಕು, ಇಲ್ಲ ಒಂದು ಸದಸ್ಯರು ಇಲ್ಲಿ ಬನ್ನಿ ಇಲ್ಲಿ ಮಾತಾಡೋಣ ಅಂತ ಯಾವುದೋ ಒಂದು ಕಾರ್ಯ ನಿರ್ವಹಿಸ್ತಾ ಇಲ್ಲ. ಇಲ್ಲಿ ಸರ್ವಾಧಿಕಾರಿಯಾಗಿ ಅವರು ಅವರಾಗಿ ಓನ್ ಆಗಿ ಡಿಸಿಷನ್ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿನ್ನೆಯಿಂದ ಧರಣಿ ಮಾಡ್ತಾ ಇದ್ದೇವೆ. ಯುವ ಸಾಹೇಬರು ಬಂದಿದ್ರು, ಅವ್ರು ವಿನಯವಾಗಿ ನಾವು ಹೇಳಿದ್ದೀವಿ, ವಿನಯವಾಗಿ ಹೇಳ್ಕೊಂಡು ಕೇಳ್ಕೊಂಡಿದ್ದೀವಿ, ಸರ್ ಬೇಡ, PDO ಈ ತರ ಮಾಡ್ತಾ ಇದ್ದಾರೆ, ನಮ್ಗೆ ಬೇಡ, ದಯವಿಟ್ಟು ಬೇರೆಯವ್ರನ್ನ ನಾವು ಅನುಕೂಲ ಮಾಡ್ಕೊಡಿ ಅಂತ ನಾವು ವಿನಯವಾಗಿ ಅವ್ರನ್ನ PEO ಸರ್ಕಾರದ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳ ಹೊಣೆ ಆಗ್ತಾರೆ. ಇದಕ್ಕೆ ಅವ್ರು ಭದ್ರಾಗಬೇಕಂತೇಳಿ ಅವ್ರೇನೋ ಇದು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಕ್ರಮ ವಿವಿಧ ಹಂತಗಳಲ್ಲಿ ಇದ್ದೇ ಇರ್ತದೆ. ಎಲ್ದರು ಬಂದಿರ್ಬೋದು, EO ಮಂಗಳಾಂಬ ಅವ್ರದ್ದು ಕತ್ತೆಗಳ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡೋದಿರ್ಬೋದು, ಅವ್ರ ಫೋಟೋಗಳು ಹಾಕಿ ವಿವಿಧ ಹಂತ. ನಮ್ದು ವಿಶೇಷ ಒಂದು ಇದಿರ್ತದೆ, ನಮ್ದು ಒಂದೇ ಅಜೆಂಡಾ ವರ್ಗಾವಣೆ ಆದಷ್ಟು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಂದ ಇಲ್ಲಿನ PDO ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಟ್ಟು ತಾವು ಧರಣಿ ನಿರತರಾಗಿದ್ದೀರಿ. ಈಗ ನಮ್ಮ ಈ ಗ್ರಾಮ ಪಂಚಾಯತಿಯ PDO ಅವರು ಆಗಿರ್ತಕ್ಕಂಥ ಶ್ರೀಮತಿ ಮಂಗಳಾಂಬ ಅವರು ಕೂಡ ತಾವು ಈ ಗ್ರಾಮ ಪಂಚಾಯತಿನಲ್ಲಿ ಒತ್ತಡದ ನಡುವೆ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ನನ್ನನ್ನು ಬೇರೆ ಕಡೆ ಇಲ್ಲಿಂದ ನಿಯೋಜನೆ ಅಥವಾ ವರ್ಗಾವಣೆಯನ್ನ ಮಾಡಲಿಕ್ಕೆ ಒಂದು ಶಿಫಾರಸನ್ನ ಮಾಡಿ ಅಂತ ಹೇಳಿ ನಮಗೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಅವರಿಂದ ಮನವಿಯನ್ನ ನಾವೀಗ ಸ್ವೀಕರಿಸಿದ್ದೇವೆ. ಅದೇ ನಾನು ಹೇಳಿದ್ದೆ, ಇಲ್ಲಿ ನಾನು ಈ ಪಂಚಾಯತಿನಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನನ್ನನ್ನು ಬೇರೆ ಪಂಚಾಯತಿಗೆ ಸ್ವಇಚ್ಛೆಯಿಂದ ಕೇಳಿರ್ತಾರೆ. ಹಾಗಾಗಿ ಇದನ್ನ ನಾವೀಗ ಇಮಿಡಿಯೇಟ್ ಆಗಿ ಮೇಲಧಿಕಾರಿಗಳಿಗೆ ಇದನ್ನ ನಾವು ವರದಿ ಮಾಡಿ ಇವರನ್ನ ಬೇರೆ ಕಡೆ ನಿಯೋಜನೆ ಮಾಡ್ತಕ್ಕಂಥ ಅಥವಾ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ತಮ್ಗಳಿಗೆ ಭರವಸೆ ಕೊಡ್ತಾ ಇದ್ದೇವೆ. ತಾವು ತಮ್ಮ ಧರಣಿ ಏನಿದೆ ಅದನ್ನ ಹಿಂದಕ್ಕೆ ಪಡೀರಿ ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ನಾನು ತಾಲೂಕು ಆಡಳಿತದ ಪರವಾಗಿ ನಿಮ್ಮನ್ನ ಕೋರ್ಕೊತಾ ಇದ್ದೇವೆ. ಸರಿ ಆಯ್ತು ಸರ್, ಕರೆಕ್ಟ್ ನೀವು ಹೇಳಿದೆಲ್ಲ ನಾವು ಒಪ್ಕೊಂತೀವಿ. ನಾಳೆಯಿಂದ ಇಲ್ಲಿ ಬರೋದೇನು ಅದು ಯಾಕಂದ್ರೆ ಈಗ ನಮ್ಗೆ ನಿಯೋಜನೆ ಇದು ಅದು ಅಂತ ಹೇಳಿ ನೀವು ಹೇಳಿದ್ದೀರಾ. ನಾಳೆ ದಿವಸ ನಮ್ಗೆ ಮೇಲಧಿಕಾರಿ ಗಮನಕ್ಕೆ ಹೋಗಿದೆ, ಅದಕ್ಕೆ ನಾಳೆಯಿಂದ ಅವ್ರು ಇಲ್ಲಿ ನಮ್ದು ಕೈ ಬಿಡ್ತೀವಿ ನಾವು. ಅಷ್ಟೇ, ಲಭ್ಯವಾಗ್ಲಿಲ್ಲ. ಅದಕ್ಕೋಸ್ಕರ CO ಕೊಟ್ಟಿದ್ದೀವಿ, EO ಕೊಟ್ಟಿದ್ದೀವಿ, ಯಾವುದೇ ಒಂದು ತರಹದ ನಮಗೆ ಅನುಕೂಲಕರ ಆಗ್ಲಿಲ್ಲ. ಅದಕ್ಕೋಸ್ಕರ ಇನ್ನ 1 ವಾರ ಆಗ್ಲಿ 2 ವಾರ ಆಗ್ಲಿ ನಮ್ಗೆ ನ್ಯಾಯ ಸಿಗುವವರೆಗೂ ಮುಂದಿನ ಹೋರಾಟದಲ್ಲಿ 1 ಇಂಚಿನೂ ತೆಗ್ಗಲ್ಲ ಅಂತ ಈ ಮೂಲಕ, ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ, ಬೇಡ್ಕೊಳ್ತಾ ಇದ್ದೀವಿ. ನಿನ್ನೆ ಅಲ್ಲಮ್ಮ, ಸರ್ಕಾರಿ ನೌಕರ ಕೆಲಸ ಮಾಡಕ್ ಅಡ್ಡಿ ಪಡಿಸ್ಬೇಡಿ. ನೀವು ನಿಮ್ ಮುಷ್ಕರ ಏನಿದೆಯೋ ಮಾಡಿ, ಅವ್ರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳನ್ನ ಫೋನ್ ಮಾಡಿ ಕರ್ಸ್ಕೊಳ್ಳಿ, ಮತ್ತೆ ಕರ್ಸಿ. ಇಲ್ಲ, ಅವ್ರ ಮೇಲೆ CEO ಇರ್ತಾರೆ, CEO ಪಂಚಾಯತ್, ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊಳ್ಳಿ. ನಿಮ್ಮ ಅಹವಾಲ್ ಏನಿದೆಯೋ ಅವ್ರಿಗೆ ಮಾಡಿ. ಅಷ್ಟು ಬಿಟ್ರೆ ಅಲ್ಲ, ನೀವು
ಪೂನಮ್ಮ ನೀವು ಮೇಲಾಧಿಕಾರಿ 2.5 ವರ್ಷದಿಂದ ನಮ್ಮ ಪಂಚಾಯತ್ಗೆ ನೇಮಕವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. 2.5 ವರ್ಷದಿಂದ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಕುಂದುಕೊರತೆಗಳು ಒಂದು 5-6 ತಿಂಗಳಾದ್ಮೇಲೆ ಆಮೇಲೆ ಅಲಿಗೇಷನ್ ಕುಂದುಕೊರತೆ ಜಾಸ್ತಿ ಬಂತು. ಬಂದ ಮೇಲೆ ನಾವೆಲ್ಲ ಒಂದ್ಸಲಿ 1 ವರ್ಷ ಮುಂಚೆ ಮತ್ತೆ ಇಒ ಮತ್ತು CS-ಗೆ ನಾವೆಲ್ಲ ಮಾತಾಡ್ಕೊಂಡು ಕೊಟ್ಟಿವಿ ಲೆಟ್ರು. ಈಗ ವರ್ತನೆ ಮಾಡ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ವಾರಕ್ಕೆ 2 ಸಲ ಬರ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಊರುಗಳಲ್ಲಿ ದೀಪಗಳು, ನೀರು, ಕುಡಿಯುವ ನೀರುಗಳು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು US-ಗೆ ಒಂದ್ಸಲಿ ಮನವಿ ಕೊಟ್ಟಿವಿ, CS ಅವ್ರಿಗೆ ವರದಿ ಕೊಟ್ಟಿವಿ. ಮತ್ತೆ ಅರ್ಧ ಜನ ಇದ್ಕೊಂಡು ಹೋಗ್ಲಿ ಹೆಣ್ಣುಮಗಳು ನೋಡೋಣ, ಇನ್ನೊಂದ್ಸಲಿ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಒಂದ್ಸಲಿ ಎಲ್ಲ ನಾವು ಸದಸ್ಯರೆಲ್ಲ ಮಾತಾಡ್ಕೊಂಡು 1 ವರ್ಷ ಮುಂಚೆ 1 ವರ್ಷದಾಗ ತೊಂದರೆ ಮಾಡಿದ್ ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹೋಗಮ್ಮ, ಚೆನ್ನಾಗಿರಲ್ಲ, ಯಾಕೆ ಹಿಂಗೆ ಮಾಡ್ತೀವಿ. ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀವು ನನ್ನ ಆಯ್ಕೆ ಮಾಡಿದ್ದೀವಲ್ಲ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಸಾರ್ವಜನಿಕರು ಕೇಳೋ ಪ್ರಶ್ನೆ ಕೇಳೋ ಉದ್ಭವ ಆಗಿದೆ ಪ್ರಶ್ನೆಗಳು. ಇವರು ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ, ಹಾಗೂ ಇವ್ರಿಗೆ ಒಂದು ನಿಯೋಜನೆ ಗೊಂಡಿರ್ತಾರೆ ಬೇರೆ ದಾಳಿಗಳಿಗೆಲ್ಲ. ಇವನೇ ಅಧಿಕಾರ ಚಲಾಯಿಸಿದ್ದಾರೆ. ಆದರೆ ನಿನ್ನೆ ಬಂದಿದೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ನಮಗೆ ಅನಿಸ್ತಾ ಇದೆ ಅವರು ಕೂಡ ಇದರಲ್ಲಿ ಈ ಲಂಚಾವತಾರದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ನಮಗೆ ಖಂಡಿತವಾಗಿ ಅನಿಸ್ತಾ ಇದೆ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇವರು ಏನಾದರೂ ಲಂಚ ತಗೊಂಡು ಅವ್ರಿಗೂ ಕೊಡ್ತಾ ಇದ್ರೆ ನೀವು ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಒಂದು ವಾಸ್ತವಾಂಶ ನಮಗೆ ಮನವರಿಕೆ ಆಗ್ತಾ ಇದೆ. ನಿನ್ನೆ ಬಂದಾಗ ತುಂಬ ಅವರು ಹೇಳಿದ್ರು ನಮ್ಗೆ ಅಧಿಕಾರ ಇಲ್ಲ PDO ಅಂತೇಳಿ. ಅಧಿಕಾರ ಇದೆ ಅವ್ರಿಗೆ, ಮತ್ತು ಅವ್ರಿಗೆ ಅಧಿಕಾರ ಮೇಲಾಧಿಕಾರಿ ತಿಳಿಸ್ಬೋದಾಗಿತ್ತು. ಇಲ್ಲಿಂದನೇ ಫೋನ್ ಮಾಡಿ CS ತಿಳಿಸ್ಬೋದಾಗಿತ್ತು, ಜಿಲ್ಲಾ CS ಅವ್ರಿಗೆ ಅದು ಕೂಡ ಕೆಲಸ ಮಾಡಿಲ್ಲ ಅವರು. ನಮ್ಮ ಮೇಲೇನೆ ದೌರ್ಜನ್ಯಗಳು ಮಾಡಿ ಬಿಲ್ ಮಾಡಿ ಕೇಳಿದ್ರೆ ಮಾತು ಹೇಳಿ ಸರ್, ಏನು ಇಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಲ್ಲಿ ಹೇಳಿದ್ರೆ ಕೇಳಿದ್ರೆ ಸರ್ ಈಗ ಬಿಲ್ ಮಾಡ್ತಾ ಇಲ್ಲ, ಹೆಂಗ್ ಕಳಿಸ್ರಿ ಅಂದ್ರೆ ನಾನು ಹೇಳಿಲ್ಲ ಸರ್ ಅಂತ ಹೇಳ್ತಾರೆ. ಇವಾಗ ಏನ್ ಮಾಡಿದ್ ನಾವು ಸದಸ್ಯರೇ ಬೇರೆ ಇದೆ. ನಮ್ಗೆ 25 ವರ್ಷ ಕಂಟಿನ್ಯೂ ನಾವು ಕೆಲಸ ಮಾಡ್ತಾ ಇದೀವಿ. 5ನೇ ಟರ್ಮ್, 2 ಸಲ ಚೇರ್ಮನ್ ಆಗಿದ್ದೀವಿ, 3 ಸಲ ಮೆಂಬರ್, 3 ಸಲ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮರ್ಯಾದೆ ಇದೆಯಾ? ನಾನು ನೋಡ್ಕೊಂಡು ಮೇಡಮ್ ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವೆಲ್ಲ ಸದಸ್ಯರು. ಇವರಲ್ಲಿ ಭೇದ ಭಾವನೆ, ಪಾರ್ಟಿ ಜಮ್ಮ ಏನೂ ಇಲ್ಲ, ಎಲ್ಲ ಒಮ್ಮತ ಒಂದೇ, ಪಕ್ಷಾತೀತ ಭೇದ ಭಾವನೆ ಯಾವುದೂ ಇಲ್ಲ. ನಾವೆಲ್ಲ ಸರಿ 25 ಜನ ಒಂದೇ ಡಿಸಿಷನ್ ತಕೊಂಡು ಈ ಮುಷ್ಕರವನ್ನು ನಿನ್ನೆಯಿಂದ ಮುಂದುವರಿಸ್ತಾ ಇದ್ವಿ. CS-ಗೆ ಮತ್ತೆ ಇಒಗೆ ಮನವಿ ಮಾಡಿಬಿಟ್ಟು ಮುಂದುವರಿಸ್ತಾ ಇದ್ವಿ. ನಿಮ್ ಕೈಲಾಗಲ್ಲ ಮೇಲೆ ಕೆಲಸ ಮಾಡೋದಕ್ಕೆ ಬೇರೆ ಕಡೆ ನಾವು ಸ್ಪಂದಿಸೋದಿಲ್ಲ. ನಿಮ್ಮನ್ನ ಅಲ್ಲಿದ್ರು ಕೂಡ ನಾವು ಸ್ಪಂದಿಸಲ್ಲ, ಯಾಕಂದ್ರೆ ಅದು ಅಡ್ತಕ್ಕೆ ಬಂದ ಮೇಲೆ ಆಗಲ್ಲ ಕೆಲಸ ಮಾಡೋದಕ್ಕೆ. ಒಂದು ಮನೆಯಲ್ಲಿ ಸಂಸಾರ ಎಲ್ಲ ತಮ್ಮ ಗಲಾಟೆ ಆದ್ರೆ ಏನೋ ನ್ಯಾಯ ಮಾಡಿ ಪಂಚಾಯತ್ ಮತ್ತೆ ಮಾಡ್ಬೋದು, ಇದು ಗೌರ್ಮೆಂಟ್ ಕೆಲಸ. ನಾವು 25 ಜನ ಡಿಸಿಷನ್ ತಕೊಂಡ್ರೆ ಅವ್ನು ಕೆಲಸ ಮಾಡಕ್ ಆಗಲ್ಲ. ಕೊಟ್ಟಿದ್ದೀವಿ, ಒಂದೇ ವಾರದಲ್ಲಿ ಮಾಡ್ಕೊಡ್ತಾರೆ. ಆದರೆ ಯಾರು ದುಡ್ಡು ಸಾರ್ವಜನಿಕರು ಪಾಪ ಕಡು ಬಡವರು ಇರ್ತಾರೆ, ಅವರು ದುಡ್ಡಿಲ್ಲದೆ ಇರೋರ ಹತ್ರ 2 ವರ್ಷದಿಂದ ಇಟ್ಕೊಂಡಿದ್ದಾರೆ ಬಾಕಿ ಕಡ್ತ. ಈ ಸ್ವತ್ತುಗಳಿರ್ಬೋದು, ಮತ್ತು ಸ್ವಚ್ಛತೆ ನೋಡಿ ಲೈಟ್ಗಳಿಲ್ಲ, ಮತ್ತು ಎಲ್ಲೆಂದ್ರೆ ಅಲ್ಲಿ ಗಬ್ಬುನಾರಿ, ಅಲ್ಲಿ ಹೋದರೆ ಸಾಕು ನೀವೇನಾದ್ರು ಪ್ರೂಫ್ ತೋರಿಸ್ತೀವಿ, ಗಬ್ಬುನಾರಿ ಆಗ್ತಾ ಇದೆ. ಈ ಥರ ಒಂದು ಯಾವುದೇ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಇವರಿಂದ. ಮತ್ತು ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ. ಇಷ್ಟರೊಳಗೆ ಲಕ್ಷ್ಮೀಪುರದಲ್ಲಿ ಪಂಚಾಯತಿಯಲ್ಲಿ ಮಾಡಿದ್ದಾರೆ, ತಾಯ್ಲೂರಲ್ಲಿ ಕೂಡ ಅಲ್ಲೂ ಕೂಡ ಗಲಾಟೆ ಮಾಡಿ ಪಂಚಾಯತಲ್ಲಿ ಓಡಿಸಿರೋದೆ ಎಮ್ಮನ್ನ. ಎಲ್ಲಿ ಹೋದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬರ್ತಾರೆ. ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ದೆ ಕನಿಷ್ಠ ಅಂದ್ರೆ PDO ಕೆಲಸ ಏನು? ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರಿಗೆ ಆರೋಗ್ಯ ನೆಪ ಒಂದು ಹೇಳ್ತಾ ಇದ್ದಾರೆ. ಹೌದು, ಅವ್ರ ಆರೋಗ್ಯದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷನ ಇಟ್ಕೊಂಡು ಸಭೆ ಮಾಡಬೇಕು. ಅವ್ರು ಬೆಂಗಳೂರಲ್ಲ, ಅವ್ರು ಬಂದೇ ಬರ್ತಾರೆ. ನಮಗೆ ಒಂದು ವಾರಕ್ಕೆ 1-2-3 ಸಲ ಸಿಕ್ಕಿ ಮಾತನಾಡ್ತಾ ಇರ್ತೀವಿ ಸಾರ್ವಜನಿಕರೇ. ಅವ್ರಿಗೆ ಕೆಲಸಗಳು ಹೇಳ್ತಾ ಇದ್ದು, ಸದಸ್ಯರಿಗೆ ಹೇಳ್ತಾ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು. ನಾವು ಈ ದಿನ ಯಲ್ದೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ 2ನೇ ದಿನ ಧರಣಿ ಮತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ನಿನ್ನೆ ಧರಣಿ ಮಾಡಿದಾಗ ಇಒ ಸಾಹೇಬರು ಬಂದು ನನಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಎಲ್ಲರಿಗೂ, ನಿಮ್ಮ ಪತ್ರಕರ್ತರಿಗಾಗಲಿ ನಮಗಾಗಲಿ ನಮಗೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಹೇಳಿದರು. ಈ ಹಿಂದೆ ದಿನಾಂಕ 24/1/2024 ಮಂಗಳಾಂಬರವರನ್ನು ಕಾರ್ಯನಿರ್ವಾಹಕನ ಅಧಿಕಾರಿಗಳು ಶ್ರೀನಿವಾಸಪುರ ಇವರೇ ವರ್ಗಾವಣೆ ಮಾಡಿದ್ದಾರೆ. ಈ ಹಿಂದೆ ಇರೋ ಇಒ 24/1ನೇ ತಿಂಗಳು
ಮತ್ತೆ ನಿಮಗೆ ಚಾರ್ಜ್ ಕೊಡಕ್ ಬರೋದಿಲ್ಲ. ಒಬ್ಬೊಬ್ರು ಸ್ವೇಚ್ಛೆಯಿಂದ ಕೇಳಿರ್ತಾರೆ ಹಾಗಾಗಿ ಇದನ್ನ ನಾವೀಗ ಇಮಿಡಿಯೇಟ್ ಆಗಿ ಮೇಲಧಿಕಾರಿಗಳಿಗೆ ಇದನ್ನ ನಾವು ವರದಿ ಮಾಡಿ ಇವರನ್ನ ಬೇರೆ ಕಡೆ ನಿಯೋಜನೆ ಮಾಡ್ತಕ್ಕಂಥ ಅಥವಾ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ತಮ್ಗಳಿಗೆ ಭರವಸೆ ಕೊಡ್ತಾ ಇದ್ದೀವಿ. ತಾವು ತಮ್ಮ ಧರಣಿ ಏನಿದೆ ಅದನ್ನ ಹಿಂದಕ್ಕೆ ಪಡೀರಿ ಅಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ನಾನು ತಾಲೂಕು ಆಡಳಿತದ ಪರವಾಗಿ ನಿಮ್ಮನ್ನ ಕೋರ್ಕೊತಾ ಇದ್ದೇನೆ. ಸರಿ ಆಯ್ತು ಸರ್, ಕರೆಕ್ಟ್ ನೀವು ಹೇಳಿದೆಲ್ಲ ನಾವು ಒಪ್ಕೊಂತೀವಿ. ನಾಳೆಯಿಂದ MI ಇಲ್ಲಿ ಬರೋದು ಅಲ್ಲ ಬರೋದೇನು ಅದು ಯಾಕಂದ್ರೆ ಈಗ ನಮ್ಗೆ ನಿಯೋಜನೆ ಇದು ಅದು ಅಂತ ಹೇಳಿ ನೀವು ಹೇಳಿದ್ದೀರಾ. ನಾಳೆ ದಿವಸ ನಮ್ಗೆ ಮೇಲಧಿಕಾರಿ ಗಮನಕ್ಕೆ ಹೋಗಿದೆ, ಅದಕ್ಕೆ ನಾಳೆಯಿಂದ ಅವ್ರು ಇಲ್ಲಿ ನಮ್ದು ಕೈ ಬಿಡ್ತೀವಿ ನಾವು. ಅಷ್ಟೇ.